ಹಾಯ್ ಎಲ್ಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ಗ್ರಾಮ ಆಡಳಿತಾಧಿಕಾರಿ ಎಕ್ಸಾಮ್ಗೆ ಓದ್ತಿದ್ದೀರಾ ಅವ್ರಿಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ನಾನು ಈ ಒಂದು ಕ್ವಶನ್ ಪೇಪರ್ ಬಂದುಬಿಟ್ಟು 2024ರಲ್ಲಿ ಆಗಿರುವಂಥ VAO ಎಕ್ಸಾಮ್ದು ಪೇಪರ್ 2 ಕ್ವಶನ್ ಪೇಪರ್ನ ನಾನಿಲ್ಲಿ ತೊಗೊಬಂದಿದ್ದೀನಿ. ನೆಕ್ಸ್ಟ್ ಎಕ್ಸಾಮ್ ಯಾರೆಲ್ಲ ಬರೀತಿದ್ರೆ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಒಂದು ಪೇಪರ್ 2ನಲ್ಲಿ ಏನೇನಿರುತ್ತೆ ಅಂತ ಅಂದರೆ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಇರುತ್ತೆ. ನಾನಿವತ್ತು ಕನ್ನಡ ರಿಲೇಟೆಡು ಕ್ವಶನ್ ಆ್ಯಂಡ್ ಆನ್ಸರ್ನ ಹೇಳ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ತುಂಬಾ ಯೂಸ್ಫುಲ್ ಆಗುತ್ತೆ. ನೋಟ್ ಮಾಡ್ಕೊಳ್ಳಿ. ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಅನಲೈಸ್ ಮಾಡೋದ್ರಿಂದ ನಮಗೆ ತುಂಬಾ ಇಂಪ್ರೂವ್ಮೆಂಟ್ಸ್ ಕಾಣುತ್ತೆ ಮತ್ತು ಎಕ್ಸಾಮ್ಗೆ ಈಸಿ ಆಗುತ್ತೆ ಅಂತ ಹೇಳ್ತೀನಿ. ಬನ್ನಿ ನೋಡ್ಕೊಬರೋಣ. ಇಲ್ಲಿ ಯಾವ ರೀತಿ ನೋಡಿ ಮುಖ್ಯ ಸೂಚನೆಗಳನ್ನೆಲ್ಲ ಕೊಟ್ಟಿದ್ದಾರೆ ಮತ್ತು ಹೊಸ್ದಾಗಿ ಯಾರೆಲ್ಲ ಫಸ್ಟ್ ಟೈಮು ಕಾಂಪಿಟೇಟಿವ್ ಎಕ್ಸಾಮ್ನ ಅಟೆಂಡ್ ಮಾಡ್ತಿದ್ದೀರಾ ಅವ್ರಿಗೆ ಗೊತ್ತಿರೋದಿಲ್ಲ, ಯಾವ ರೀತಿ ಇರುತ್ತೆ, ಎಕ್ಸ್ಪೀರಿಯನ್ಸ್ ಇರೋದಿಲ್ಲ ಅವ್ರಿಗೆ, ಯಾವ ರೀತಿ ಅವರಿಗೆ ಭಯ ಆಗ್ತಿರುತ್ತೆ, ಅವರಿಗೆ ಇಲ್ಲಿ ಯಾವ ರೀತಿ ಒಂದು OMR ಶೀಟಲ್ಲಿ ನಾವು ಟಿಕ್ ಮಾಡಬೇಕಾಗಿರುತ್ತೆ, ಫಿಲ್ ಮಾಡಬೇಕಾಗಿರುತ್ತೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದು ಸರಿಯಾದ ಕ್ರಮ ಮತ್ತು ತಪ್ಪು ಕ್ರಮಗಳು ಅಂತ ಕೊಟ್ಟಿದ್ದಾರೆ. ಸರಿಯಾದ ಕ್ರಮನ ಇಲ್ಲಿ ಏನು ಬಾಕ್ಸ್ ಇರುತ್ತೆ ಅದನ್ನ ನೀಟಾಗಿ ಪೆನ್ನಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಅರ್ಧಂಬರ್ಧ ಡಾಟ್ ಇಡೋದು, ಗೀಚ್ ಹಾಕೋದು ಅದೆಲ್ಲ ಮಾಡೋಂಗಿಲ್ಲ. ಫುಲ್ಲು ನಿಮಗೆ ಆನ್ಸರ್ ಗೊತ್ತಿರೋದನ್ನ ಫುಲ್ಲಾಗಿ ನಾವು ಪೆನ್ನಲ್ಲಿ ಫಿಲ್ ಮಾಡಿದರೆ ಮತ್ತು ಅದು ಸರಿಯಾಗಿರೋ ಮೆಥಡ್ ಆಗಿರುತ್ತೆ. ಫಸ್ಟ್ ಟೈಮ್ ಯಾರೆಲ್ಲ ಅಟೆಂಡ್ ಮಾಡ್ತಿದ್ರೆ ಅವರು ನೋಡ್ಕೊಂಡು ಹೋಗಿ ಒಂದು ಸಲ. ಬನ್ನಿ ಫಸ್ಟ್ ಒಂದು ಕ್ವಶನ್ ನೋಡೋಣ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ನಾವು ಒಂದು ಅಕ್ಷರನ ಯಾವ ರೀತಿ ಉಚ್ಚಾರ ಮಾಡ್ತೀವಿ ಅಂದರೆ ಬಾಯಿನಲ್ಲಿ ಅಂದರೆ ಗಂಟಲಿನಲ್ಲಿ ಯಾವ ರೀತಿ ಉಚ್ಚಾರ ಮಾಡ್ತೀವಿ ಅದನ್ನ ಆ ವರ್ಡ್ ಎಲ್ಲಿಂದ ಯಾವ ರೀತಿ ಅದು ಉಚ್ಚಾರ ಆಗುತ್ತೆ ಅನ್ನೋದ್ರ ಮೇಲೆ ಈ ಒಂದು ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಇದರಲ್ಲಿ ಪಟ್ಟಿ 1ರಲ್ಲಿ ಆಟ, ಯಾವು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ತಾಲವ್ಯ, ಕಂಠ್ಯ, ಓಷ್ಠ್ಯ, ನೆಕ್ಸ್ಟ್ ಮೂರ್ಧನ್ಯ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟಾಗಿ ಯಾವುದು ಮ್ಯಾಚ್ ಆಗುತ್ತೆ ಅನ್ನೋದು ನೋಡೋದಾದರೆ ಆಪ್ಷನ್ 2 ಇದಕ್ಕೆ ರೈಟ್ ಆನ್ಸರು. ಆಪ್ಷನ್ 2 ಯಾವ ರೀತಿ ಮ್ಯಾಚ್ ಆಗುತ್ತೆ ಅಂತ ನೋಡೋಣ ಅಂತೆ. ಹಾಗೆ ಅಂದರೆ ಎಗೆ ಯಾವುದು ಅಂತಂದರೆ A2 ಆಗುತ್ತೆ, ಅಂತ ಅಂದರೆ ಕಂಠ್ಯ ಆಗುತ್ತೆ, ಅಂತ ಅಂದರೆ ಕಂಠ್ಯ ಮ್ಯಾಚ್ ಮಾಡಿ. ನೆಕ್ಸ್ಟು ಬಿಗೆ 4 ಆಗುತ್ತೆ, ಅಂತ ಅಂದರೆ ಮೂರ್ಧನ್ಯ. ನೆಕ್ಸ್ಟು ಯಾಗೆ 1 ಆಗುತ್ತೆ, ತಾಲವ್ಯ. ನೆಕ್ಸ್ಟು ಊಗೆ ಓಷ್ಠ ಅಂತ ಬರುತ್ತೆ. ಇದನ್ನ ಮ್ಯಾಚ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಆಪ್ಷನ್ನು 2 ಈಸ್ ಕರೆಕ್ಟ್. ನೆಕ್ಸ್ಟ್ ಒನ್ನು, ಈ ಮುಂದಿನ ನಾಮಪದ ಮತ್ತು ಉದಾಹರಣೆಗಳು ಯಾವ ಜೋಡಿಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರೋದ್ರಲ್ಲಿ ನಾಮಪದಗಳು ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ರಿಲೇಟೆಡ್ ಆಗಿರೋ ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ. ರೂಢನಾಮಕ್ಕೆ ಉಡುಪಿ, ಭಾವನಾಮ ಕೆಂಪು, ನೆಕ್ಸ್ಟು ಅಂಕಿತ ನಾಮ ನದಿ, ದಿಗ್ವಾಚಕ ನಾಮ ತೆಂಕಣ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಕರೆಕ್ಟಾಗಿರೋ ಮ್ಯಾಚ್ ಹೊಂದಾಣಿಕೆ ಆಗಿರೋದು ಯಾವುದು ಅಂತ ಅಂದರೆ ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಬಿ ಮತ್ತು ಡಿ. ಬಿ ಬಂದ್ಬಿಟ್ಟು ಭಾವನಾಮ ಕೆಂಪು ಸರಿಯಾಗಿದೆ. ನೆಕ್ಸ್ಟು ಡಿ ಬಂದ್ಬಿಟ್ಟು ದ್ವಿಗ್ವಾಚಕ ತೆಂಕಣ, ಅದು ಕೂಡ ಕರೆಕ್ಟ್ ಆಗಿದೆ. ನೋಡಿ, ಈ ಕೆಳಗಿನ ಕ್ರಿಯಾಪದಗಳನ್ನು ಕಾಲದೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ತಿನ್ನುತ್ತೇನೆ, ನಿಂತನು, ನೋಡಿದೆ, ಹಾಡುಗಳು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಪ್ರಥಮ ಪುರುಷ ಭೂತಕಾಲ, ಮಧ್ಯಮ ಪುರುಷ ಭವಿಷ್ಯತ್ ಕಾಲ, ಉತ್ತಮ ಪುರುಷ ವರ್ತಮಾನ ಕಾಲ, ಪ್ರಥಮ ಪುರುಷ ಭವಿಷ್ಯತ್ ಕಾಲ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಆಗುತ್ತೆ. 2ನಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಇದರಲ್ಲಿ ಮ್ಯಾಚ್ ಮಾಡ್ಕೊಂಡು ಹೋಗೋಣ ಬನ್ನಿ. ಎಗೆ 3 ತಿನ್ನುತ್ತೇನೆ ಅನ್ನೋದು ಉತ್ತಮ ಪುರುಷ ವರ್ತಮಾನ ಕಾಲ ಆಗುತ್ತೆ. ನೆಕ್ಸ್ಟು ಬಿಗೆ 1 ನಿಂತನು ಅನ್ನೋದು ಪ್ರಥಮ ಪುರುಷ ಭೂತಕಾಲ. ನೆಕ್ಸ್ಟು ಸಿಗೆ 2 ನೋಡಿದೆ ಅನ್ನೋದು ಮಧ್ಯಮ ಪುರುಷ ಭವಿಷ್ಯತ್ ಕಾಲ ಆಗುತ್ತೆ. ನೆಕ್ಸ್ಟು ಹಾಡುಗಳು ಅನ್ನೋದು ಡಿ ಆಗುತ್ತೆ, ಪ್ರಥಮ ಪುರುಷ ಭವಿಷ್ಯತ್ ಕಾಲ ಆಗುತ್ತೆ. ವ್ಯಾಕರಣ ತುಂಬಾ ಇಂಪಾರ್ಟೆಂಟು. 5th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಏನೊಂದು ಪದಗಳ ಅರ್ಥ ಆಗಲಿ, ಹೊಂದಿಸಿ ಬರೆಯರಾಗಲಿ, ವ್ಯಾಕರಣ ಏನಿದೆ ಅದರಲ್ಲೇ ಕೇಳಿರ್ತಾರೆ. ಕನ್ನಡ ಅಂತ ಅಂದರೆ ಫುಲ್ಲು ವ್ಯಾಕರಣನೇ ಇರುತ್ತೆ ಮತ್ತು ಕವಿಗಳ ಪರಿಚಯ ಎಲ್ಲದೂ ಕೂಡ ಅದರಿಂದಲೇ ಬಂದಿರುತ್ತೆ. ನಾವು 5th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಏನು ಓದಬೇಕು ಅದನ್ನೆಲ್ಲ ವ್ಯಾಕರಣ ಓದಿದರೆ ಈಸಿ ಆಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಒನ್ನು, ಇಲ್ಲಿ ನೀಡಿರುವ ಸಮಾನಾರ್ಥಕ ಪದಗಳಲ್ಲಿ ತಪ್ಪಾದುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸಮಾನಾರ್ಥಕ ಪದ ಕೊಟ್ಟಿದ್ದಾರೆ, ಅದಕ್ಕೆ ರಿಲೇಟೆಡ್ ಆಗಿರೋ ಆನ್ಸರ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ತಪ್ಪಾಗಿದೆ ಅಂತ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಗಿಳಿ ಅಂದರೆ ಕುಕ ಕೀರ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಪವನ ಅಂದರೆ ಗಾಳಿ ವಾಯು ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಕಣ್ಣು ಅಂದರೆ ನೇತ್ರ ನಯನ ಅಂತ ಕೊಟ್ಟಿದ್ದಾರೆ. ಕಿರಣ ಅಂತ ಅಂದರೆ ಸೂರ್ಯ ಚಂದ್ರ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ತಪ್ಪಾಗಿದೆ ಅಂತ ನಾವು ನೋಡಬೇಕಾಗುತ್ತೆ. ಇದರಲ್ಲಿ ಆಪ್ಷನ್ 4 ತಪ್ಪಾಗಿದೆ. ಕಿರಣ ಅಂದರೆ ಸೂರ್ಯ ಚಂದ್ರ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಕಿರಣ ಅಂತ ಅಂದರೆ ಸೂರ್ಯ ಓಕೆ, ಚಂದ್ರ ತಪ್ಪಾಗುತ್ತೆ. ನೆಕ್ಸ್ಟ್ ಗಿಳಿ ಅಂದರೆ ಕುಕ ಕೀರ, ಇದು ಕರೆಕ್ಟ್ ಆಗಿದೆ.
ಪವನ ಅಂದರೆ ಗಾಳಿ ವಾಯು, ಇದು ಕೂಡ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕಣ್ಣು ಅಂದರೆ ನೇತ್ರನಯನ, ಇದು ಕೂಡ ಕರೆಕ್ಟ್ ಆಗಿದೆ. ಇಲ್ಲಿ ಕೇಳಿರೋದು ಕರೆಕ್ಟ್ ಆಗಿದೆ. ಇಲ್ಲಿ ಕೇಳಿರೋದು ತಪ್ಪಾಗಿರೋದು ಯಾವುದು ಅಂತ ಅಂದರೆ ಆಪ್ಷನ್ 4. ನೆಕ್ಸ್ಟ್ ಒನ್ನು ಬೇಹಾರಿ ಪದದ ತತ್ಸಮ ರೂಪವನ್ನು ಗುರುತಿಸಿರಿ ಅಂತ ಕೊಟ್ಟಿದ್ದಾರೆ. ಬೇಹಾರಿ ಅಂತ ಅಂದರೆ ವ್ಯಾಪಾರಿ ಆಗುತ್ತೆ, ಬಹಾರಿ ಆಗಲ್ಲ. ನೆಕ್ಸ್ಟು ವ್ಯವಹಾರಿನೂ ಕೂಡ ಆಗಲ್ಲ, ಬ್ಯಾಹಾರಿ ಕೂಡ ಆಗಲ್ಲ. ಇದಕ್ಕೆ ರೈಟ್ ಆನ್ಸರು ವ್ಯಾಪಾರಿ. ನೆಕ್ಸ್ಟ್ ಒನ್ ನೋಡಿ, ತೋಟದ ತುಂಬ ಚಂಗಣ ಗಿಲೆಗಳು ಇವೆ, ಈ ವಾಕ್ಯದಲ್ಲಿರುವ ಗುಣವಾಚಕವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಗುಣ ತೋರಿಸ್ತಿದೆ ಆ ವಾಚಕವನ್ನು ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಕಣಗಿಲೆ, ತುಂಬ, ತೋಟ, ಚೆನ್ನ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4. ಚೆನ್ನ ಅನ್ನೋದು ಗುಣವಾಚಕವನ್ನು ಹೇಳುತ್ತೆ. ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್ ಒನ್ನು ಮನ್ವಂತರ, ಪಿತ್ರಾರ್ಜಿತ ಇವು ಯಾವ ಸಂಧಿಗೆ ಉದಾಹರಣೆಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಜಸ್ತ್ವ ಸಂಧಿ, ಎಣ್ ಸಂಧಿ, ನೆಕ್ಸ್ಟು ವೃದ್ಧಿ ಸಂಧಿ, ಆಗಮ ಸಂಧಿ ಅಂತ ಕೊಟ್ಟಿದ್ದಾರೆ. ಇದು ಯಾವ ಒಂದು ಸಂಧಿಗಳು ಅಂತ ಅಂದರೆ ಎಣ್ ಸಂಧಿಗೆ ಎಕ್ಸಾಂಪಲ್ಸ್. ನೆಕ್ಸ್ಟ್ ಒನ್ನು ಮುಂದಿನ ಪದಗಳಲ್ಲಿ ಸರಿಯಾಗಿ ಹೊಂದಿಕೆಯಾಗದ ವಿರುದ್ಧ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಯಾವುದು ಇಲ್ಲಿ ಕೊಟ್ಟಿರೋದ್ರಲ್ಲಿ ಸರಿಯಾಗಿ ಹೊಂದಿಕೆ ಆಪೋಸಿಟ್ ವರ್ಡ್ ಆಗಲ್ಲ ಅನ್ನೋದನ್ನ ಇಲ್ಲಿ ಹೇಳ್ಬೇಕಾಗುತ್ತೆ. ಇದರಲ್ಲಿ ಸದ್ಗತಿ ಅಂದರೆ ದುರ್ಗತಿ ಅಂತ ಕೊಟ್ಟಿದ್ದಾರೆ. ವ್ಯಕ್ತ ಅಂದರೆ ಸಂಯುಕ್ತ ಅಂತ ಕೊಟ್ಟಿದ್ದಾರೆ. ಊರ್ಧ್ವಲೋಕ ಅಂತ ಅಂದರೆ ಅಧೋಲೋಕ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಜಂಗಮ ಅಂತ ಅಂದರೆ ಸ್ಥಾವರ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಆಗುತ್ತೆ. ವ್ಯಕ್ತ ಅಂತಂದರೆ ಸಂಯುಕ್ತ ಅನ್ನೋದು ಸರಿಯಾಗಿ ಹೊಂದಾಣಿಕೆಯಾಗದ ಆಪೋಸಿಟ್ ವರ್ಡ್ ಆಗುತ್ತೆ. ನೆಕ್ಸ್ಟ್ ಒನ್ನು ಸಕ್ಕರೆ ಗುಂಬಳ, ಈ ಸಮಾಸ ಪದವನ್ನು ವಿಗ್ರಹ ವಾಕ್ಯವಾಗಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ವಿಗ್ರಹ ವಾಕ್ಯ ಅಂತ ಅಂದರೆ ಬಿಡಿಸಿ ಬರೆಯಿರಿ ಅನ್ನೋದು ವಿಗ್ರಹ ವಾಕ್ಯ ಆಗುತ್ತೆ. ಇದರಲ್ಲಿ ಸಕ್ಕರೆ ಪ್ಲಸ್ ಕುಂಬಳ, ಸಕ್ಕರೆ ಪ್ಲಸ್ ಗುಂಬಳ, ನೆಕ್ಸ್ಟು ಸಕ್ಕರೆ ಅಂತಿರುವ ಕುಂಬಳ, ಸಕ್ಕರೆಯಾದ ಕುಂಬಳ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟಾಗಿರೋ ಆನ್ಸರ್ ಬಂದ್ಬಿಟ್ಟು ಯಾವುದು ಅಂತಂದರೆ ಸಕ್ಕರೆ ಅಂತಿರುವ ಕುಂಬಳ, ಸಕ್ಕರೆ ಗುಂಬಳ. ನೆಕ್ಸ್ಟ್ ಒನ್ನು ವರ್ಣಕ ಸಾಹಿತ್ಯಕ್ಕೆ ತ್ರಿಪದಿಯೇ ಮೂಲ ಸ್ಥಾನದಲ್ಲಿದೆ, ತ್ರಿಪದಿಯೇ ಕನ್ನಡ ವೃತ್ತಗಳ ಗಾಯತ್ರಿ ಎಂದವರು ಯಾರು ಅಂತ ಕೊಟ್ಟಿದ್ದಾರೆ. BM ಶ್ರೀಕಂಠಯ್ಯ, ದ ರಾ ಬೇಂದ್ರೆ, ಗೋವಿಂದ ಪೈ, ತೀನಂ ಶ್ರೀಕಂಠಯ್ಯ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟಾಗಿರೋ ಆನ್ಸರ್ ಬಂದ್ಬಿಟ್ಟು ದ ರಾ ಬೇಂದ್ರೆ ಅವರು. ಆಪ್ಷನ್ 3 ಇಸ್ ಕರೆಕ್ಟ್, ದ ರಾ ಬೇಂದ್ರೆ. ನೆಕ್ಸ್ಟ್ ಒನ್ ನೋಡಿ, ಎಳೆ ಛಂದಸ್ಸಿನಲ್ಲಿಯೇ ರಚಿತವಾದ ಕವನ ಸಂಕಲನವನ್ನು ಗುರುತಿಸಿರಿ ಅಂತ ಕೊಟ್ಟಿದ್ದಾರೆ. ಯಾವುದು ಅಂತ ಅಂದರೆ ಕೊಳ್ಳಲು, ಜೇನಾಗುವ ಸಖಿ ಗೀತ, ನೆಕ್ಸ್ಟು ತುಂಬೆ ಹೂವು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ತುಂಬೆ ಹೂವು ಆಗುತ್ತೆ. ಆಪ್ಷನ್ 4 ಇಸ್ ಕರೆಕ್ಟು. ಎಳೆ ಛಂದಸ್ಸಿನಲ್ಲಿಯೇ ರಚಿತವಾದ ಕವನ ಸಂಕಲನ ಯಾವುದು ಅಂತ ಅಂದರೆ ತುಂಬೆ ಹೂವು. ನೆಕ್ಸ್ಟ್ ಒನ್ನು ಕನ್ನಡದ ಮೊದಲ ಸ್ತ್ರೀವಾದಿ ವಿಮರ್ಶಕರೆಂದು ಇವರನ್ನು ಗುರುತಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಅನುಪಮ ನಿರಂಜನ್, MS ಆಶಾದೇವಿ, ವಿಜಯ ದಬ್ಬೆ, HS ಶ್ರೀಮತಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾರು ಕನ್ನಡದ ಮೊದಲ ಸ್ತ್ರೀವಾದಿ ವಿಮರ್ಶಕರು ಅಂತ ಅಂದರೆ ಇದಕ್ಕೆ ಕರೆಕ್ಟ್ ಆಗಿರೋರು ವಿಜಯ ದಬ್ಬೆ ಆಗುತ್ತೆ. ಆಪ್ಷನ್ 2 ಇಸ್ ಕರೆಕ್ಟ್, ವಿಜಯ ದಬ್ಬೆ. ನೆಕ್ಸ್ಟ್ ಒನ್ನು ಟ್ಯಾಲೆಮಿಯು ಉಲ್ಲೇಖಿಸಿರುವ ಕರ್ನಾಟಕದ ಊರುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದರ ಪೆಟಿರ್ಗಾಲ, ಬಾದಿಯಮೋಯಿ, ಇಂಡೆ, ಬನವಾಸಿ ಅಂತ ಕೊಟ್ಟಿದ್ದಾರೆ. ಇದು ಹಿಂದಿನ ಕಾಲದಲ್ಲಿ ಅವರು ಯಾವ ರೀತಿ ಕರಿತಾ ಇದ್ರು ಅನ್ನೋದನ್ನ ಇವಾಗ ನಾವು ಯಾವ ರೀತಿ ಅದನ್ನು ಊರುಗಳನ್ನ ಕರಿತೀವಿ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟು ಇದರಲ್ಲಿ ಹಿಂಡಿ, ಪಟ್ಟದಕಲ್ಲು, ಬಾದಾಮಿ, ಬನವಾಸಿ ಅನ್ನೋದು ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಮ್ಯಾಚ್ ಮಾಡೋದಾದರೆ ಇದರಲ್ಲಿ ಆಲ್ಮೋಸ್ಟ್ ಗೊತ್ತಾಗುತ್ತೆ ಆನ್ಸರು. ಇಲ್ಲಿ ಕರೆಕ್ಟಾಗಿರೋ ಆನ್ಸರ್ ಯಾವುದು ಅಂತ ಅಂದರೆ 3 ಆಗುತ್ತೆ. ಆಪ್ಷನ್ 3 ಇಸ್ ಕರೆಕ್ಟು. ಎಗೆ 2 ಪೆಟರ್ಗಲ ಅಂತ ಅಂದರೆ ಪಟ್ಟದಕಲ್ಲು ಅಂತ. ನೋಡಿ ಮ್ಯಾಚ್ ಮಾಡ್ತೀನಿ. 3 ಎಲ್ಲಿದೆ ನೋಡಿ. ಪೆಟರ್ಗಾಲ ಅಂತ ಅಂದರೆ ಪಟ್ಟದಕಲ್ಲು, ಬಾದಿಯಮೋಯಿ ಅಂತ ಅಂದರೆ ಬಾದಾಮಿ, ನೆಕ್ಸ್ಟು ಇಂಡೆ ಅಂತ ಅಂದರೆ ಹಿಂಡಿ, ಅದೇ ರೀತಿ ಬನವಾಸಿ ಅಂತ ಅಂದರೆ ಬನವಾಸಿ. ನೋಡಿ ಇದೇ ರೀತಿ ಮ್ಯಾಚ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ನು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದ ಮೊದಲನೇ ಕಾದಂಬರಿ ಯಾವುದು ಅಂತ ಕೊಟ್ಟಿದ್ದಾರೆ. ಅಂದರೆ ಕನ್ನಡ ರಿಲೇಟೆಡು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದ ಮೊದಲನೇ ಕಾದಂಬರಿ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಚೋರಗ್ರಹಣ ತಂತ್ರ, ಇಂದಿರೆ, ಇಂದಿರಾಬಾಯಿ, ನೆಕ್ಸ್ಟು ಕುಮುದಿನಿ ಅಂತ ಕೊಟ್ಟಿದ್ದಾರೆ. ಯಾವುದು ಮೊದಲನೇ ಕಾದಂಬರಿ ಕರ್ನಾಟಕಕ್ಕೆ ಇತಿಹಾಸಕ್ಕೆ ಸಂಬಂಧಿಸಿದ್ದು ಅಂತ ಇಲ್ಲಿ ನೋಡೋದಾದರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಕುಮುದಿನಿ ಅನ್ನೋದು ರೈಟ್.
ನೆಕ್ಸ್ಟ್ ಒನ್ನು ಇದರಲ್ಲಿ ನೋಡಿ, ಈ ಒಂದು ಕ್ವಶನ್ ಪೇಪರಲ್ಲಿ ಎಷ್ಟೊಂದು ಕೊಟ್ಟಿರೋ 35 ಕ್ವಶನಲ್ಲಿ ಆಲ್ಮೋಸ್ಟ್ ಇದು 3ನೇದ 4ನೇದು ಇದು ಮ್ಯಾಚ್ ದ ಫಾಲೋಯಿಂಗ್ ಹೇಳ್ತಿರೋದು. ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಇದರಲ್ಲಿ ಶರ ಷಟ್ಪದಿ, ಕುಸುಮ ಷಟ್ಪದಿ, ಪರಿವರ್ಧಿನಿ ಷಟ್ಪದಿ, ನೆಕ್ಸ್ಟ್ ವಾದಕ ಷಟ್ಪದಿ ಕೊಟ್ಟಿದ್ದಾರೆ. ಈ ಸೈಡ್ ಬಂದ್ಬಿಟ್ಟು ಮಾತ್ರಗಣ ಕೊಟ್ಟಿದ್ದಾರೆ. ಇದರಲ್ಲಿ ರೈಟ್ ಆನ್ಸರ್ ಯಾವುದು ಅಂತ ಅಂದರೆ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು 1 ಆಗುತ್ತೆ. ಎಗೆ 4 ಶರ ಷಟ್ಪದಿ, ಮಾತ್ರಗಣ ಬಂದ್ಬಿಟ್ಟು 4. ನೆಕ್ಸ್ಟ್ ಬಿಗೆ 3ಗೆ ಕುಸುಮ ಷಟ್ಪದಿಗೆ ಬಂದ್ಬಿಟ್ಟು ಮಾತ್ರಗಣ 5. ನೆಕ್ಸ್ಟು ಸಿ ಪರಿವರ್ಧಿನಿ ಷಟ್ಪದಿಗೆ 2 ಆಗುತ್ತೆ. 4 ಅನ್ನೋದು ಮಾತ್ರಗಣ ಪರಿವರ್ಧಿನಿ ಷಟ್ಪದಿಗೆ. ನೆಕ್ಸ್ಟು ಡಿಗೆ ವಾದಕ ಷಟ್ಪದಿಗೆ ಬಂದ್ಬಿಟ್ಟು 5 ಅನ್ನೋದು ಮಾತ್ರಗಣ ಆಗುತ್ತೆ. ಮ್ಯಾಚ್ ಮಾಡಿದ್ದೀನಿ, ನೀವು ಒಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ನು, ಈ ಕೃತಿಗಳನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿರಿ ಅಂತ ಕೊಟ್ಟಿದ್ದಾರೆ. 1 by 1 ಯಾವ್ದು ಬರುತ್ತೆ ಅನ್ನೋದನ್ನ ನಾವು ಇಲ್ಲಿ ನೋಡಬೇಕಾಗುತ್ತೆ. ಇಲ್ಲಿ ಫಸ್ಟು ಆದಿಪುರಾಣ, ಸಾಹಸ ಭೀಮ ವಿಜಯ, ನೆಕ್ಸ್ಟು ರಾಮಚಂದ್ರ ಚರಿತ ಪುರಾಣ, ಕವಿ ರಾಜಮಾರ್ಗ ಅಂತ ಈ ಥರ ಎಲ್ಲ ಕೊಟ್ಟಿದ್ದಾರೆ. ನಾವು ಆರ್ಡರ್ ವೈಸಲ್ಲಿ ಈ ಒಂದು ಕ್ವಶನ್ಗೆ ಆನ್ಸರ್ ಮಾಡಬೇಕಾಗುತ್ತೆ. ಇದರಲ್ಲಿ ಇದು ಕರೆಕ್ಟಾಗಿರೋ ಆನ್ಸರ್ನ ಹೇಳ್ತೀನಿ ನೋಡಿ. ಇದರಲ್ಲಿ ಕರೆಕ್ಟಾಗಿರೋ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ಆಗುತ್ತೆ. ಫಸ್ಟು ಕವಿರಾಜ ಮಾರ್ಗ, ಆಮೇಲೆ ಆದಿಪುರಾಣ, ನೆಕ್ಸ್ಟು ಸಾಹಸ ಭೀಮ ವಿಜಯ, ನೆಕ್ಸ್ಟು ರಾಮಚಂದ್ರ ಚರಿತ ಪುರಾಣ. ಇದಕ್ಕೆ ಕನ್ನಡ ವಿಶ್ವವಿದ್ಯಾಲಯವು ಸರಿಪಡಿಸಿರುವ ಕುವೆಂಪು ತಂತ್ರಾಂಶಕ್ಕೆ ಸಂಬಂಧಿಸಿದಂತೆ ಗುಂಪಿಗೆ ಸೇರದಿರುವ ಹೇಳಿಕೆಯನ್ನು ಗುರುತಿಸಿರಿ ಅಂತ ಕೊಟ್ಟಿದ್ದಾರೆ. 20 ನಮೂನೆಯ ಕನ್ನಡ ಫಾಂಟ್ಗಳ ಸೌಲಭ್ಯವಿದೆ. ನೆಕ್ಸ್ಟು ಹೇಮಾವತಿ, ನೇತ್ರಾವತಿ, ಶರಾವತಿ, ಕಾವೇರಿ ಎಂಬ ಕೀಲಿಮಣೆಗಳ ವಿನ್ಯಾಸವಿದೆ. ನೆಕ್ಸ್ಟು KP ಪೂರ್ಣಚಂದ್ರ ತೇಜಸ್ವಿಯವರು ಈ ತಂತ್ರಾಂಶದ ರೂವಾರಿ ಅಂತ ಕೊಟ್ಟಿದ್ದಾರೆ. ಗ್ಲಿಫ್ ಹಾಗೂ ಕೀಲಿಮಣೆಯ ಶಿಷ್ಟತೆಗೆ ಅನುಗುಣವಾಗಿ ಈ ತಂತ್ರಾಂಶವಿದೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಈ ಒಂದು ಹೇಳಿಕೆ ಸೇರಲ್ಲ ಅನ್ನೋದನ್ನ ನೋಡಬೇಕಾಗುತ್ತೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಅಥವಾ 4 ಆಗುತ್ತೆ. ಈ ಆನ್ಸರಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಇದರಲ್ಲಿ 2ರಲ್ಲಿ ಸಿ ಮತ್ತು ಡಿ ಅಂತ ಇರುತ್ತೆ. KP ಪೂರ್ಣಚಂದ್ರ ತೇಜಸ್ವಿಯವರು ಈ ತಂತ್ರಾಂಶದ ರೂವಾರಿ ಅಂತ ಹೇಳಿದೆ. ನೆಕ್ಸ್ಟು ಗ್ಲಿಫ್ ಹಾಗೂ ಕೀಲಿಮಣೆಯ ಶಿಷ್ಟತೆಗೆ ಅನುಗುಣವಾಗಿ ಈ ತಂತ್ರಾಂಶವಿಲ್ಲ ಅನ್ನೋದು ಈ ಒಂದು ಕ್ವಶನ್ಗೆ ಕರೆಕ್ಟ್ ಆಗಿರೋ ಆನ್ಸರು. ಅದೇ ರೀತಿ ಹೇಳಿಕೆ ಎ ಮತ್ತು ಬಿ ಕೂಡ ಈ ಹೇಳಿಕೆ ಸೇರದಿರುವ ಹೇಳಿಕೆನೂ ಆಗುತ್ತೆ. ಇದರಲ್ಲಿ ಕೀ ಆನ್ಸರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಅಂದರೆ ಆಪ್ಷನ್ನು 2 ಅಥವಾ 4 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಈ ಆನ್ಸರ್ನ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಒನ್ನು, ಶ್ರವಣಬೆಳಗೊಳದ ಸಾಶ ಕ್ರಿಸ್ತ ಶಕ 1131 ಶಾಸನದಲ್ಲಿ ಚಿತ್ರಿತವಾಗಿರುವ ಮಾಚಿಕಬ್ಬೆ ಯಾರು ಅಂತ ಕೊಟ್ಟಿದ್ದಾರೆ. ವಿಷ್ಣುವರ್ಧನನ ತಾಯಿ, ವಿಷ್ಣುವರ್ಧನನ ಅತ್ತೆ, ವಿಷ್ಣುವರ್ಧನನ ಮಡದಿ, ವಿಷ್ಣುವರ್ಧನನ ಸಹೋದರಿ ಅಂತ ಕೊಟ್ಟಿದ್ದಾರೆ. ಸೊ ಯಾರು ಈ ಒಂದು ಮಾಚಿಕಬ್ಬೆ ಅನ್ನೋರು ಯಾರು ಅಂತ ನೋಡೋದಾದರೆ ಇದಕ್ಕೆ ಕರೆಕ್ಟಾಗಿರೋ ಆನ್ಸರ್ ಬಂದ್ಬಿಟ್ಟು ವಿಷ್ಣುವರ್ಧನನ ಅತ್ತೆ ಹಾಕ್ತಾರೆ. ಆಪ್ಷನ್ ಸಿ ಕರೆಕ್ಟ್, ವಿಷ್ಣುವರ್ಧನನ ಅತ್ತೆ. ನೆಕ್ಸ್ಟ್ ಒನ್ನು, ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಹಾರೈಕೆ ಇವುಗಳಿಗೆ ಆಖ್ಯಾತ ಪ್ರತ್ಯಯಗಳು ಸೇರಿ ಯಾವ ಪ್ರಕಾರದ ಕ್ರಿಯಾಪದಗಳು ಎನಿಸಿಕೊಳ್ಳುತ್ತವೆ ಅಂತ ಕೊಟ್ಟಿದ್ದಾರೆ. ಯಾವುದು ಇದಕ್ಕೆ ಕರೆಕ್ಟಾಗಿರೋ ಆನ್ಸರ್ ಬಂದ್ಬಿಟ್ಟು ಅಂತ ಅಂದರೆ ಆಪ್ಷನ್ 3 ವಿದ್ಯಾರ್ಥಕ ಪದಗಳು. ಆದರೆ ಆ ಒಂದು ವಾಕ್ಯದಲ್ಲಿ ಆಶೀರ್ವಾದನಾದರೂ ಇರ್ಬೋದು, ಅಪ್ಪಣೆ ಅಥವಾ ಆಜ್ಞೆ, ಹಾರೈಕೆ ಈ ಥರ ಒಂದು ವಾಕ್ಯದಲ್ಲಿ ಇದ್ದರೆ ಆ ಒಂದು ಸೆಂಟೆನ್ಸ್ ಈ ಒಂದು ಕೊಟ್ಟಿರೋವಂಥ ವರ್ಡಲ್ಲಿ ಇದ್ದರೆ ಅದನ್ನು ಯಾವ ರೀತಿ ಕ್ರಿಯಾಪದಗಳು ಅಂತ ಕರೀತಾರೆ ಅಂತ ಅಂದರೆ ವಿದ್ಯಾರ್ಥಕ ಕ್ರಿಯಾಪದಗಳು. ಆಪ್ಷನ್ 3 ಕರೆಕ್ಟ್. ಇಲ್ಲಿ ನೋಡಿ, ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಗ್ರೀಕು, ಪೋರ್ಚುಗೀಸು, ಅರೇಬಿಕ್ಕು, ಹಿಂದೂಸ್ತಾನಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ರೈತ, ಕಾಗದ, ದೀನರ್, ದ್ರಮ್ಮ, ನೆಕ್ಸ್ಟು ಇನಾಮು, ಗಿರಾಕಿ, ಮೇಜು, ಪಾದ್ರೆ ಅಂತ ಕೊಟ್ಟಿದ್ದಾರೆ. ಈ ಭಾಷೆಗಳು ಯಾವ ಒಂದು ಭಾಷೆಯಿಂದ ಈ ಒಂದು ವರ್ಡ್ಗಳು ಏನು ಕೊಟ್ಟಿದ್ದಾರೆ ಪಟ್ಟಿ ಬಿನಲ್ಲಿ ಯಾವ ಭಾಷೆಯಿಂದ ಯಾವ ಒಂದು ಭಾಷೆಯಿಂದ ಬಂದಿದೆ ಅಂತ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಇದಕ್ಕೆ ಕರೆಕ್ಟಾಗಿರೋ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಆಗುತ್ತೆ. ಆಪ್ಷನ್ 3 ಈಸ್ ರೈಟು. ಎಗೆ 2 ಎಲ್ಲಿದೆ ಅಂತ ನೋಡಿ. ಗ್ರೀಕಿಗೆ ದೀನರ್ ಮತ್ತು ದ್ರಮ್ಮ ಅನ್ನೋದು ಗ್ರೀಕ್ ಭಾಷೆ ಆಗುತ್ತೆ. ಅದೇ ಥರ ಎಗೆ 2 ಆಯಿತಾ. ನೆಕ್ಸ್ಟು ಬಿಗೆ 4, ಪೋರ್ಚುಗೀಸ್ ಅನ್ನೋದು ಮೇಜು, ಪಾದ್ರೆ ಅನ್ನೋದು ಪೋರ್ಚುಗೀಸ್ ವರ್ಡ್ ಆಗುತ್ತೆ. ಅದೇ ರೀತಿ ಸಿ ಅರೇಬಿಕಿಗೆ 3ನೇದು ಆಗುತ್ತೆ. ಅರೇಬಿಕಿಗೆ ಇನಾಮು ಮತ್ತು ಗಿರಕಿ ಅನ್ನೋದು ಅರೇಬಿಕ್ ಭಾಷೆಯಿಂದ ಬಂದಿದೆ. ಅದೇ ರೀತಿ ಹಿಂದೂಸ್ತಾನಿ ಬಂದ್ಬಿಟ್ಟು ರೈತ, ಕಾಗದ ಅನ್ನೋದು ಹಿಂದೂಸ್ತಾನಿ. ಆಪ್ಷನ್ 3 ಈಸ್ ರೈಟ್. ಆಪ್ಷನ್ 3 ಈಸ್ ಕರೆಕ್ಟ್. ನೆಕ್ಸ್ಟ್ ಒನ್ನು, ಆತನ ದೆಸೆಯಿಂದ ಕೇಡಾಯಿತು, ಆತನಿಂದ ಕೇಡಾಯಿತು 2 ವಾಕ್ಯಗಳನ್ನು ಗಮನಿಸಿ. ಕೊಟ್ಟಿರುವ ಯಾವ ಆಯ್ಕೆಯಂತೆ ವಿಭಕ್ತಿ ಪಲ್ಲಟವಾಗಿದೆ ಎಂದು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಕರೆಕ್ಟಾಗಿ ಯಾವುದು ವಿಭಕ್ತಿ ಪಲ್ಲಟವಾಗಿದೆ ಅಂತ ನೋಡೋದಾದರೆ
ಇದರಲ್ಲಿ ಕರೆಕ್ಟಾಗಿರೋ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಆಗುತ್ತೆ. ಪಂಚಮಿ ಅರ್ಥದಲ್ಲಿ ತೃತೀಯ ವಿಭಕ್ತಿ ಪಲ್ಲಟ. ಆಪ್ಷನ್ 2 ಕರೆಕ್ಟು. ನಾನು ಇದು ಗ್ರಾಮರ್ ಹೇಳಬೇಕಾದ್ರೆ ಈ ಪ್ರತಿಯೊಂದನ್ನು ನಿಮಗೆ ಹೇಳ್ತೀನಿ. ನೆಕ್ಸ್ಟು ಕ್ಲಾಸ್ಗಳಲ್ಲಿ ಒಂದೊಂದು ವಿಡಿಯೋನಾದರೂ ಗ್ರಾಮರ್ ರಿಲೇಟೆಡು ಕ್ಲಾಸ್ ಮಾಡ್ತೀನಿ ಅಂತ ಹೇಳ್ತೀನಿ ಈ ಒಂದು ವಿಡಿಯೋದಲ್ಲಿ. ನೆಕ್ಸ್ಟ್ ಒನ್ ನೋಡಿ, ತೀರಿಕೊಂಡವರನ್ನು ಕೈಲಾಸವಾಸಿಯಾಗು ಎನ್ನುವುದನ್ನು ಭಾಷಿಕ ಬೆಳವಣಿಗೆಯ ಪರಿಭಾಷೆಯಲ್ಲಿ ಈ ಮುಂದಿನಂತೆ ಗುರುತಿಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಸೌಮ್ಯೋಕ್ತಿ, ವ್ಯಂಗ್ಯೋಕ್ತಿ, ನೆಕ್ಸ್ಟು ವಕ್ರೋಕ್ತಿ, ಸ್ವಭಾವೋಕ್ತಿ ಅಂತ ಕೊಟ್ಟಿದ್ದಾರೆ. ಯಾವ ರೀತಿ ಇದಕ್ಕೆ ಹೇಳ್ತಾರೆ ಅಂತ ನೋಡೋದಾದರೆ ಆಪ್ಷನ್ 1 ಇಸ್ ಸೌಮ್ಯೋಕ್ತಿ ಅನ್ನೋದು ಕರೆಕ್ಟು. ಆಪ್ಷನ್ 1 ಇಸ್ ರೈಟ್. ನೆಕ್ಸ್ಟ್ ಒನ್ನು, ಕೃತಿ ಮತ್ತು ಲೇಖಕರ ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಕೃತಿ ಮತ್ತು ಅದಕ್ಕೆ ರಿಲೇಟೆಡ್ ಆಗಿರೋ ಕವಿಗಳ ನೇಮ್ ಕೊಟ್ಟಿದ್ದಾರೆ. ಇದರಲ್ಲಿ ನೋಡೋದಾದರೆ ಯಾವುದು ಕರೆಕ್ಟ್ ಆಗಿದೆ ಅಂತ ಅಂದರೆ, ಹಿಮಗಿರಿಯ ಕಂದ ವಿನಾಯಕ ಕೃಷ್ಣ ಗೋಕಾಕ, ಒಳತೋಟಿ UR ಅನಂತಮೂರ್ತಿ, ಕೃಷ್ಣನ ಕೊಳಲು ಗೋಪಾಲಕೃಷ್ಣ ಅಡಿಗ, ನೆಕ್ಸ್ಟು ಭೂಮಿಗೀತ ಶಾಂತಿನಾಥ ದೇಸಾಯಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತ ನೋಡೋದಾದರೆ ಕೃಷ್ಣನ ಕೊಳಲು ಬಂದ್ಬಿಟ್ಟು ಗೋಪಾಲಕೃಷ್ಣ ಅಡಿಗ ಅವ್ರದ್ದು. ಸೊ ಆಪ್ಷನ್ 3 ಈಸ್ ಕರೆಕ್ಟ್. ನೆಕ್ಸ್ಟ್ ಒನ್ನು, ಗುಂಪಿಗೆ ಸೇರದ ವಾಕ್ಯವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ದೇವರು ಲೋಕವನ್ನು ರಕ್ಷಿಸುವನು, ಹುಡುಗರು ಮನೆಯನ್ನು ಸೇರಿದರು, ರವಿಯು ಮರವನ್ನು ಕಡಿದನು, ನೆಕ್ಸ್ಟ್ ಕೂಸು ಮಲಗಿತು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಗುಂಪಿಗೆ ಸೇರಲ್ಲ ಅನ್ನೋದ ನೋಡೋದಾದರೆ ಇದರಲ್ಲಿ ದೇವರು ಅನ್ನೋದು ಗಂಡ ಅಥವಾ ಹೆಣ್ಣ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟು ರವಿಯು ಕೂಡ ರವಿ ಅಂತಂದರೆ ಗಂಡು ಅನ್ನೋದು ಗೊತ್ತಾಗುತ್ತೆ. ಹುಡುಗರು ಕೂಡ ಗಂಡು ಮಕ್ಕಳು ಅಂದರೆ ಲಿಂಗ, ಇದರಲ್ಲಿ ಲಿಂಗ ಬರ್ತಾ ಇದೆ. ಸೊ ಹಾಗಾಗಿ ಇದರಲ್ಲಿ ಯಾವುದು ಸೇರಲ್ಲ ಅನ್ನೋದ ನಾವು ಈಸಿಯಾಗಿ ಕಂಡುಹಿಡಿಬೋದು. ಹುಡುಗರು ಅನ್ನೋದು ಸಹ ಗಂಡು ಮಕ್ಕಳು ಅನ್ನೋದು ಗೊತ್ತಾಗ್ತೈತೆ. ಬಟ್ ಕೂಸು ಅನ್ನೋದು ಅದು ಗಂಡು ಅಥವಾ ಹೆಣ್ಣು ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಯಾವುದು ಇದು ಗುಂಪಿಗೆ ಸೇರಲ್ಲ ಕೊಟ್ಟಿರೋದ್ರಲ್ಲಿ ಅಂತ ಅಂದರೆ ಆಪ್ಷನ್ 4 ಆಗುತ್ತೆ. 24th ಇದು ಕೂಸು ಮಲಗಿತು ಅಂತ ಅಂದರೆ ಗಂಡು ಮಗುನ ಅಂತಲೂ ಗೊತ್ತಾಗಲ್ಲ, ಹೆಣ್ಣು ಅನ್ನೋದು ಗೊತ್ತಾಗಲ್ಲ. ಸೊ ಇದಕ್ಕೆ ಮ್ಯಾಚ್ ಆಗಲ್ಲ, ಅಂದರೆ ಹೊಂದಿಕೆ ಆಗಲ್ಲ. ಆಪ್ಷನ್ 4 ಇಸ್ ರೈಟ್. ನೆಕ್ಸ್ಟ್ ಒನ್ನು, ಮತ್ತೆ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಪ್ರಥಮ ಮತ್ತು ದ್ವಿತೀಯ, ತೃತೀಯ, ಚತುರ್ಥಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಹಳೆಗನ್ನಡದ ನಾವು ಅದೇ ರೀತಿ ಯಾವ ರೀತಿ ಪ್ರಥಮ ಅಂದರೆ ಹಳೆಗನ್ನಡದಲ್ಲಿ ಯಾವ ಥರ ಹೇಳ್ತಾರೆ ಅನ್ನೋದನ್ನ ಇಲ್ಲಿ ಪಟ್ಟಿ ಬಿನಲ್ಲಿ ಕೊಟ್ಟಿದ್ದಾರೆ. ಕರ್ಣಾರ್ಥ, ಸಂಪ್ರದಾನ, ಕರ್ಮಾರ್ಥ, ನೆಕ್ಸ್ಟು ಪತ್ರಾರ್ಥ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗಿರೋದು ಯಾವ ರೀತಿಯ ಆನ್ಸರ್ ಅಂತ ಅಂದರೆ 25ಗೆ ಬಂದ್ಬಿಟ್ಟು ಆಪ್ಷನ್ 1 ಆಗುತ್ತೆ. ಎಗೆ 4, ಎಗೆ 4 ಇಲ್ಲಿದೆ. ನೆಕ್ಸ್ಟು ಬಿಗೆ 3, ತೃತೀಯಗೆ 3 ಆಗುತ್ತೆ. ನೆಕ್ಸ್ಟು ತೃತೀಯಗೆ ಬಂದುಬಿಟ್ಟು ಕರ್ಣಾರ್ಥ ಆಗುತ್ತೆ. ನೆಕ್ಸ್ಟು ಚತುರ್ಥಿಗೆ ಬಂದುಬಿಟ್ಟು ಸಂಪ್ರದಾನ ಆಗುತ್ತೆ. ಇದು ಹೊಸಗನ್ನಡದಲ್ಲಿ ಈ ಥರ ವಿಭಕ್ತಿ ಪ್ರತ್ಯಯಗಳನ್ನ ಹೇಳ್ತಾರೆ. ಅದೇ ರೀತಿ ಇದನ್ನು ಹಳೆಗನ್ನಡದಲ್ಲಿ ಪ್ರಥಮ ವಿಭಕ್ತಿ ಅಂದರೆ ಏನು, ದ್ವಿತೀಯ ಅಂತ ಅಂದರೆ ಏನು ಅನ್ನೋದನ್ನ ಇಲ್ಲಿ ಈ ಥರ ಕೊಟ್ಟಿದ್ದಾರೆ ಪಟ್ಟಿ 1 ಮತ್ತು ಪಟ್ಟಿ 2ನಲ್ಲಿ. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1 ಆಗುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ನು, ಅರ್ಥ ಸಾದೃಶ್ಯದಿಂದ ಬೇರೆ ಬೇರೆ ವಾಕ್ಯಗಳಲ್ಲಿ ಬಿಂಬ ಪ್ರತಿಬಿಂಬ ಭಾವ ತೋರಿದರೆ ಅದು ಡ್ಯಾಶ್ ಅಲಂಕಾರ ಎನಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಅರ್ಥಾಂತರನ್ಯಾಸ ಅಂತ ಕೊಟ್ಟಿದ್ದಾರೆ, ಶ್ಲೇಷ ಅಂತ ಕೊಟ್ಟಿದ್ದಾರೆ, ದುಷ್ಟಾಂತ ಅಂತ ಕೊಟ್ಟಿದ್ದಾರೆ, ಉತ್ಪ್ರೇಕ್ಷೆ ಅಂತ ಕೊಟ್ಟಿದ್ದಾರೆ. ಇದು ಯಾವುದು ಅದಕ್ಕೆ ಕರೆಕ್ಟ್ ಆಗಿರೋದು ಆನ್ಸರು ಅಂತ ಅಂದರೆ ಬಿಂಬ ಪ್ರತಿಬಿಂಬ ಅಂತ ಬಂದರೆ ಇದಕ್ಕೆ ರೈಟ್ ಆನ್ಸರು ಯಾವುದಂತ ಆಗುತ್ತೆ ಅಂತ ಅಂದರೆ ಇದಕ್ಕೆ ಅರ್ಥ ಮಾಡ್ಕೊಳ್ಳಿ. ಬೇರೆ ಬೇರೆ ವಾಕ್ಯಗಳಲ್ಲಿ ಬಿಂಬ ಪ್ರತಿಬಿಂಬ ಭಾವ ತೋರಿದರೆ ಅದು ಯಾವ ಅಲಂಕಾರ ಆಗುತ್ತೆ ಅಂತ ಇಲ್ಲಿ ಕ್ವಶನ್ ಕೇಳಿದರೆ ಇದಕ್ಕೆ ದುಷ್ಟಂತ ಅಲಂಕಾರ. ಬಿಂಬ ಪ್ರತಿಬಿಂಬ ಅಂತ ಬಂದರೆ ಅದು ದುಷ್ಟಂತ ಅಲಂಕಾರ. ನೆಕ್ಸ್ಟ್ ಒನ್ನು, ಸಂಧಿಯಾಗುವ ಪ್ರಕ್ರಿಯೆಯಲ್ಲಿ ಕನ್ನಡದ ಆದೇಶ ಸಂಧಿಯನ್ನು ಹೋಲುವ ಸಂಸ್ಕೃತ ಸಂಧಿ ಯಾವುದು ಅಂತ ಕೊಟ್ಟಿದ್ದಾರೆ. ಎಣ್ ಸಂಧಿ, ಶುತ್ವ ಸಂಧಿ, ನೆಕ್ಸ್ಟ್ ಜಸ್ತ್ವ ಸಂಧಿ, ಅನುನಾಸಿಕ ಸಂಧಿ ಅಂತ ಕೊಟ್ಟಿದ್ದಾರೆ. ಸೊ ಯಾವುದು ಅಂತ ಅಂದರೆ ಕನ್ನಡದ ಆದೇಶ ಸಂಧಿಯನ್ನು ಹೋಲುವ ಸಂಸ್ಕೃತ ಸಂಧಿ ಯಾವುದು ಅಂತ ಇಲ್ಲಿ ನೋಡೋದಾದರೆ ಆಪ್ಷನ್ 2 ಇಸ್ ಕರೆಕ್ಟು, ಜಸ್ತ್ವ ಸಂಧಿ. ಆಪ್ಷನ್ 2 ಜಸ್ತ್ವ ಸಂಧಿ. ನೆಕ್ಸ್ಟ್ ಒನ್ನು, ವಿಚ್ಚತಿ ಪದದ ಅರ್ಥ ಏನು ಅಂತ ಕೊಟ್ಟಿದ್ದಾರೆ. ವಿಚ್ಚತಿ ಪದದ ಅರ್ಥ ಏನು ಅಂತ ಇಲ್ಲಿ ಕೇಳಿರೋದ್ರಿಂದ ಬಿರುಕುನ, ನಿರ್ಜನ, ಸಂಶಯ, ಸಮೂಹ ಅಂತ ಕೊಟ್ಟಿದ್ದಾರೆ. ಒಂದೊಂದು ಪದಗಳ ಅರ್ಥ ನಿಜವಾಗ್ಲೂ ಗೊತ್ತಾಗಲ್ಲ. ಪದಗಳ ಅರ್ಥದಲ್ಲೇ ಅರ್ಧ ಮಾರ್ಕ್ಸ್ ಹೋಗೋದು ವೆರಿ ಇಂಪಾರ್ಟೆಂಟ್. ಎಲ್ಲಿಂದ ತೆಗಿತಾರೆ ಅನ್ನೋದು ಗೊತ್ತಿಲ್ಲ. ನಾನು 5th-ಇಂದ 10th ನೋಡಿದ್ದೀನಿ. ಬಟ್ ಒಂದೊಂದು ಸಲ ಗೊತ್ತೇ ಆಗಲ್ಲ. ಓದಬೇಕಾದ್ರೆ ಹೌದು ಗೊತ್ತಾಗಿದೆ ಅನ್ಕೋಬೋದು, ಬಟ್ ಅಲ್ಲಿ ಕ್ವಶನ್ ಪೇಪರ್ನ ಅಟೆಂಡ್ ಮಾಡಬೇಕಾದ್ರೇ ಗೊತ್ತಾಗಲ್ಲ. ತುಂಬಾ ಡಿಫಿಕಲ್ಟ್ ಅನಿಸುತ್ತೆ. ಇದಕ್ಕೆ ಕರೆಕ್ಟ್ ಆಗಿರೋ ಪದದ ಅರ್ಥ ಯಾವುದು ಅಂತ ಅಂದರೆ 1 ಆಗುತ್ತೆ, ಬಿರುಕು ಅಂತ. ವಿಚ್ಛಾತಿ ಅಂತ ಅಂದರೆ ಬಿರುಕು. ನೆಕ್ಸ್ಟ್ ಒನ್ನು, ಬಾಲ್ಯದ ಅನುಭವಗಳು ಅನನ್ಯವಾಗಿರಬೇಕು. ಮುಂದಿನವುಗಳಲ್ಲಿ ಯಾವುದು ಈ ವಾಕ್ಯದಲ್ಲಿಯ ಅನುಭವದ ವಿರುದ್ಧ ಪದವಾಗಿದೆ ಅಂತ ಕೊಟ್ಟಿದ್ದಾರೆ. ಅನುಭವಕ್ಕೆ ವಿರುದ್ಧ ಪದನ ಈ ಥರ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ಅನುಭವಕ್ಕೆ
ಅನನುಭವ ಅನ್ನೋದು ಆಪೋಸಿಟ್ ವರ್ಡ್. ನೆಕ್ಸ್ಟ್ 1943ರಲ್ಲಿ ಶಿವಮೊಗ್ಗದಲ್ಲಿ ಸಮಾವೇಶಗೊಂಡ 27ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು ಯಾರು ಅಂತ ಕೊಟ್ಟಿದ್ದಾರೆ. ದ ರಾ ಬೇಂದ್ರೆ, ಎಚ್ ವಿ ನಂಜುಂಡಯ್ಯ, ಕುವೆಂಪು, ಡಿ ಎಸ್ ಕರ್ಕೆ ಅಂತ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ದ ರಾ ಬೇಂದ್ರೆ ಆಗುತ್ತೆ. ಆಪ್ಷನ್ 1 ರೈಟ್. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ, ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಇಲ್ಲಿ ಪಟ್ಟಿ 1 ಪಟ್ಟಿ 2 ಅಡಿ ಕಿಂಕರ ಧನುಜ ರಿಪು ಅಂತ ಕೊಟ್ಟಿದ್ದಾರೆ. ಅರ್ಥಗಳನ್ನ ಕೊಟ್ಟಿದ್ದಾರೆ, ಅದಕ್ಕೆ ಈಕ್ವಲ್ ಆಗಿರೋ ಅರ್ಥಗಳು ಯಾವುದು ನಾವು ಅನ್ನೋದನ್ನ ಮ್ಯಾಚ್ ಮಾಡಬೇಕಾಗುತ್ತೆ. ಶತ್ರು, ರಾಕ್ಷಸ, ಪಾದ, ನೆಕ್ಸ್ಟು ಸೇವಕ, ತಲ್ಲಣ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತ ಅಂದರೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1 ಆಗುತ್ತೆ. 1ನಲ್ಲಿ ಯಾವ ರೀತಿ ಇದೆ ಅಂತ ನೋಡೋಣ. ಎಗೆ 3 ಅಡಿ ಅಂತ ಅಂದರೆ ಪಾದ ಅಂತ, ನೆಕ್ಸ್ಟು ಕಿಂಕರ ಅಂತ ಅಂದರೆ ಸೇವಕ ಅಂತ 4 ನೋಡಿ ಮ್ಯಾಚ್ ಮಾಡ್ತೀನಿ. ಇದಕ್ಕೆ ಕರೆಕ್ಟಾಗಿರೋ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ನು 1 ಆಗುತ್ತೆ. ಆಪ್ಷನಲ್ಲಿ 1ನಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೋಡೋಣ. ಅಡಿ ಅಂತ ಅಂದರೆ ಪಾದ 1ಗೆ 3 ಆಗುತ್ತೆ. ನೆಕ್ಸ್ಟು ಕಿಂಕರ ಅಂತ ಅಂದರೆ ಸೇವಕ ಆಗುತ್ತೆ 4 ಆಗುತ್ತೆ. ನೆಕ್ಸ್ಟು ಧನುಜ ಅಂತ ಅಂದರೆ ರಾಕ್ಷಸ ಆಗುತ್ತೆ. ರಿಪು ಅಂತ ಅಂದರೆ ರಿಪು ಅಂದರೆ 1 ಶತ್ರು ಅನ್ನೋದು ರಿಪು ಆಗುತ್ತೆ. ನೋಡಿ ಮ್ಯಾಚ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲೂ ಕೂಡ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಒಂದು ಗೊತ್ತಾದರೆ ಆಟೋಮೆಟಿಕಲಿ ನಮಗೆ ಆನ್ಸರು ಹೊಂದಿಸಿ ಬರೆಯಿರಿ ಈಸಿ. ಎಲ್ಲದಕ್ಕಿಂತ ಈಸಿ ಯಾವುದು ಅಂತಂದರೆ ಹೊಂದಿಸಿ ಬರೆಯಿರಿ. 1 ಅಥವಾ 2 ಅದಕ್ಕೆ ಮ್ಯಾಚ್ ಆಗೋದು ಗೊತ್ತಾದರೆ ಇನ್ನೆಲ್ಲದೂ ಕೂಡ ಈಸಿಯಾಗಿ ಆನ್ಸರ್ನ ಮಾಡ್ಬೋದು. ಇಲ್ಲಿ ನೋಡಿ, ಎಡವಿದ ಕಡ್ಡಿ ಎತ್ತದವ, ಎಂಜಲಿಗೆ ಕೈ ಒಡ್ಡದವ, ಎಮ್ಮೆ ತಮ್ಮಣ್ಣ, 7 ಕೆರೆ ನೀರು ಕುಡಿದವ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ರಿಲೇಟೆಡ್ ಆಗಿರೋ ವರ್ಡ್ಸ್ ಕೊಟ್ಟಿದ್ದಾರೆ. ಜಿಪುಣ, ಅನುಭವಿ, ಸೋಮಾರಿ, ಮಂದ ಬುದ್ಧಿಯವ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಆಗುತ್ತೆ. ಆಪ್ಷನ್ 2 ಇದಕ್ಕೆ ರೈಟ್ ಆನ್ಸರು. ಮ್ಯಾಚ್ ಮಾಡೋದಾದರೆ ಎಗೆ 3 ಎಡವಿದ ಕಡ್ಡಿ ಎತ್ತದವ ಯಾರು ಅಂತಂದರೆ ಸೋಮಾರಿ. ಅದೇ ರೀತಿ ಬಿಗೆ 1 ಎಂಜಲಿಗೆ ಕೈ ಒಡ್ಡದವ ಯಾರು ಅಂತಂದರೆ ಜಿಪುಣ. ನೆಕ್ಸ್ಟು 4 ಎಮ್ಮೆ ತಮ್ಮಣ್ಣ ಯಾರು ಅಂತಂದರೆ ಮಂದ ಬುದ್ಧಿಯವ. ನೆಕ್ಸ್ಟು 7 ಕೆರೆ ನೀರು ಕುಡಿದವ ಯಾರು ಅಂತಂದರೆ ಅನುಭವಿ. ನೋಡ್ಕೊಳ್ಳಿ ಒಂದು ಸಲ. ನೆಕ್ಸ್ಟು PQRS ಕೊಟ್ಟಿದ್ದಾರೆ. ಇದು ತುಂಬ ಚೆನ್ನಾಗಿರುತ್ತೆ. PQRSಲ್ಲಿ ಸಮಸ್ತ ಲೋಕಗಳನ್ನು ಮಹಾಶಕ್ತನಾದ ದೇವರು ಕಾಪಾಡುವನು ಪ್ರೀತಿಯಿಂದ ಅಂತ ಕೊಟ್ಟಿದ್ದಾರೆ. ಅಂದರೆ ವರ್ಡ್ಸ್ಗಳೆಲ್ಲ ಅದಲು ಬದಲಾಗಿರುತ್ತೆ. ನಾವು ಕರೆಕ್ಟಾಗಿ ಯಾವ ರೀತಿ ಈ ಒಂದು ಸೆಂಟೆನ್ಸ್ ಫಾರ್ಮ್ ಆಗುತ್ತೆ ಅದೇ ರೀತಿ ನಾವು ಒಂದು ಸೆಂಟೆನ್ಸ್ ಫಾರ್ಮ್ ಮಾಡಬೇಕಾಗುತ್ತೆ. ಇದಕ್ಕೆ ರೈಟು ಯಾವುದಾಗುತ್ತೆ ಅನ್ನೋದನ್ನ ನೋಡೋದಾದರೆ ಇದಕ್ಕೆ ಕರೆಕ್ಟಾಗಿರೋ ಆನ್ಸರು ಆಪ್ಷನ್ 1 ಆಗುತ್ತೆ. BCAED. ಬಿ ಯಾವುದು ಮಹಾಶಕ್ತನಾದ, ಆಮೇಲೆ ಸಿ ಯಾವುದು ದೇವರು. ಮಹಾಶಕ್ತನಾದ ದೇವರು ಸಮಸ್ತ ಲೋಕವನ್ನು ಪ್ರೀತಿಯಿಂದ ಕಾಪಾಡುವನು ಅನ್ನೋದು ಕರೆಕ್ಟ್ ಒಂದು ಸೆಂಟೆನ್ಸು. ಸೊ ನೋಡಿ, ಇದಕ್ಕೆ ಕರೆಕ್ಟ್ ಆನ್ಸರು 1 ಆಗುತ್ತೆ. ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು. ಇದು ಕರೆಕ್ಟಾಗಿರೋ ಫಾರ್ಮ್ ಆಗುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟು ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಅಂದರೆ ಸರಿಯಾದ ಜೋಡಿಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಕಣ್ಣುರಿ, ಕೈಕಾಲು, ಅಸಮಣೆ, ತುದಿ ನಾಲಿಗೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಸಮಾಸ ಅದು ಅಂತ ನಾವು ನೋಡಬೇಕಾಗುತ್ತೆ. ತತ್ಪುರುಷ ಸಮಾಸ, ಕರ್ಮಧಾರಿಯ ಸಮಾಸ, ಬಹುರ್ವಿಹಿ ಸಮಾಸ, ದ್ವಿಗು ಸಮಾಸ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಯಾವುದು ಕರೆಕ್ಟ್ ಆಗಿರೋ ಜೋಡಿಗಳು ಸರಿಯಾಗಿದೆ ಅಂತ ನೋಡೋದಾದರೆ ಇದಕ್ಕೆ ಆಪ್ಷನು 3 ಕರೆಕ್ಟ್ ಆಗಿದೆ. ಎ ಮತ್ತು ಸಿ ಸರಿಯಾಗಿದೆ. ಎ ಅನ್ನೋದು ಕಣ್ಣೂರಿ ಅನ್ನೋದು ತತ್ಪುರುಷ ಸಮಾಸ. ನೆಕ್ಸ್ಟು ಸಿ ಯಾವುದು ಅಸಮಣೆ ಅನ್ನೋದು ಬಹುರ್ವಿಹಿ ಸಮಾಸ. ಸೊ ಆಪ್ಷನ್ನು 3 ಈಸ್ ರೈಟ್. ನೆಕ್ಸ್ಟ್ ಈ ಕೆಳಗೆ ನೀಡಲಾಗಿರುವ ವಾಕ್ಯಕ್ಕೆ ಸರಿಯಾದ ಲೇಖನ ಚಿಹ್ನೆಗಳನ್ನು ಹಾಕಿರುವ ಆಯ್ಕೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಲೇಖನ ಚಿಹ್ನೆಗಳದ್ದು ಕೂಡ ತುಂಬಾ ಇಂಪಾರ್ಟೆಂಟು. ಇದರಲ್ಲಿ ನಾನು ಕರೆಕ್ಟ್ ಆಗಿರೋ ಆನ್ಸರ್ದು ನಾನು ಹೇಳ್ತೀನಿ ಯಾವುದು ಕರೆಕ್ಟ್ ಆಗಿದೆ ಆನ್ಸರ್ ಅಂತ. ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರು, ಕರೆಕ್ಟಾಗಿ ಲೇಖನ ಚಿಹ್ನೆಗಳನ್ನ ಹಾಕಿರೋ ಆನ್ಸರ್ ಯಾವುದು ಅಂತ ಅಂದರೆ ಆಪ್ಷನ್ 3 ಆಗುತ್ತೆ. ಓಹೋ ನನಗೆ ಗುಡಿ ಮನೆ ಕಟ್ತಾ ಇದ್ದಿರೋ, ಹಾಗಾದರೆ ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ ಎಂದು ದೇವತೆ ಅಬ್ಬರಿಸಿದಳು. ಏನು ಹೇಳಿ, ಓಹೋ ನನಗೆ ಗುಡಿ ಮನೆ ಕಟ್ತಾ ಇದ್ದಿರೋ, ಹಾಗಾದರೆ ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ ಎಂದು ಕೊಟ್ಟಿರುವ ಏನು ಸೆಂಟೆನ್ಸಲ್ಲಿ ಕರೆಕ್ಟಾಗಿ ಚಿಹ್ನೆಗಳನ್ನ ಹಾಕಿರೋ ಸೆಂಟೆನ್ಸು ಆಪ್ಷನ್ 3 ಆಗುತ್ತೆ. ನೋಡಿ, ಇಲ್ಲಿವರೆಗೂ ನಾನು ಈ ಒಂದು VAO 2024ರಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಎಕ್ಸಾಮಲ್ಲಿ ಕೇಳಿರೋವಂಥ ಪೇಪರ್ 2 ಕ್ವಶನ್ ಪೇಪರಲ್ಲಿ ಕನ್ನಡ ರಿಲೇಟೆಡ್ ಈ ಒಂದು ಕ್ವಶನ್ ಪೇಪರ್ನ ಅನಲೈಸ್ ಮಾಡಿದ್ದೀನಿ. ನೆಕ್ಸ್ಟು ಕಂಪ್ಯೂಟರ್ ಮತ್ತು ಇಂಗ್ಲೀಷ್ ರಿಲೇಟೆಡ್ ಮಾಡ್ತೀನಿ. ಅದೇ ರೀತಿ ಕನ್ನಡ ವ್ಯಾಕರಣದ ಒಂದು ಕ್ಲಾಸ್ ಮಾಡ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್.